ಸಮಸ್ತ ಸದ್ಧರ್ಮ ಬಂಧುಗಳಿಗೆ ಜೈ ಜಿನೇಂದ್ರವನ್ನು ತಿಳಿಸುತ್ತಾ ದಿನಾಂಕ 9ನೇ ತಾರೀಕಿನಿಂದ ಹಿಡಿದು ದಿನಾಂಕ 14ನೇ ತಾರೀಕಿನವರೆಗೆ ಶ್ರೀ ಹೊಂಬುಜದ ಅಧಿದೇವತೆಯಾಗಿರ್ತಕ್ಕಂಥ ಶ್ರೀ ಮಹಾಮಾತೆ ಪದ್ಮಾವತಿ ಅಮ್ಮನವರ ಹಾಗೂ ಭಗವಾನ್ ಶ್ರೀ 1008 ಪಾರ್ಶ್ವನಾಥ ಸ್ವಾಮಿಯವರ ಮಹಾ ರಥಯಾತ್ರಾ ಮಹೋತ್ಸವವು ಜರುಗಲಿದ್ದು, ಈ ರಥಯಾತ್ರಾ ಮಹೋತ್ಸವವನ್ನು ಧಾರವಾಡ ಬೆಳಗಾಂ ಕಡೆಯವರು ಮೂಲಾ ನಕ್ಷತ್ರ ಅಂತೇಳಿ ಕರೀತಾರೆ. ಯಾಕೆ ಇದನ್ನು ಮೂಲಾ ನಕ್ಷತ್ರ ಅಂತೇಳಿ ಕರೀತಾರೆ? ಸರಿಸುಮಾರು 1300 ವರ್ಷಗಳಿಗೂ ಹಿಂದೆ ಜಿನದತ್ತ ರಾಜನು ಇದೇ ಮೂಲಾ ನಕ್ಷತ್ರದ ದಿನದಂದು ಮಹಾಮಾತೆ ಹೊಂಬುಜದ ಅಧಿದೇವತೆ ಆಗಿರತಕ್ಕಂಥ ಶ್ರೀ ಪದ್ಮಾವತಿ ದೇವಿ ಮತ್ತು ಭಗವಾನ್ ಶ್ರೀ 1008 ಪಾರ್ಶ್ವನಾಥ ಸ್ವಾಮಿಯವರ ಪಂಚಕಲ್ಯಾಣ ವಿಧಿಪೂರ್ವಕವಾಗಿ ಪ್ರತಿಷ್ಠಾಪನಾ ಮಹೋತ್ಸವವನ್ನು ನಡೆಸಿಕೊಟ್ಟಿರ್ತಾನೆ. ಶ್ರೀ ಜಗದ್ಗುರುಗಳಾಗಿರ್ತಕ್ಕಂಥ ಸಿದ್ಧಾಂತ ಕೀರ್ತಿ ಮುನೀಶ್ವರರ ಕರಕಮಲಗಳಿಂದ ನೆರವೇರಿರ್ತಕ್ಕಂಥ ಈ ಕಾರ್ಯವನ್ನು ಮೂಲಾ ನಕ್ಷತ್ರ ಅಂತೇಳಿ ಕರೀತಾರೆ. ಇದೇ ಮೂಲಾ ನಕ್ಷತ್ರ, ಆದರೆ ಪ್ರತಿ ತಿಂಗಳು ಮೂಲಾ ನಕ್ಷತ್ರ ಬರ್ತದೆ. ಫಾಲ್ಗುಣ ಮಾಸದಲ್ಲಿ ಬರ್ತಕ್ಕಂಥ ಮೂಲಾ ನಕ್ಷತ್ರ ದಿನದಂದು ಜಿನದತ್ತ ರಾಜ ಪ್ರತಿಷ್ಠಾಪನಾ ಮಹೋತ್ಸವವನ್ನು ನೆರವೇರಿಸಿರ್ತಾನೆ. ಹಾಗಾಗಿ ಈ ರಥಯಾತ್ರಾ ಮಹೋತ್ಸವವನ್ನು ಮೂಲಾ ನಕ್ಷತ್ರ ಅಂತೇಳಿ ಕರೀತಾರೆ. ಸರಿಸುಮಾರು 1300 ವರ್ಷಗಳಿಂದಲೂ ತಾಯಿ ಪದ್ಮಾವತಿ ಅಮ್ಮನವರ ಶಕ್ತಿ ಯಾವಾಗ ಪದ್ಮಾವತಿ ಅಮ್ಮನವರ ಹಿಂದೆ ಗರ್ಭಗುಡಿಯ ಹಿಂದೆ ಇರತಕ್ಕಂಥ ಲಕ್ಕಿ ಮರ ಹಚ್ಚ ಹಸಿರಾಗಿ ಉಳಿದಿರ್ತದೆಯೋ, ಎಲ್ಲಿಯವರೆಗೆ ಮುತ್ತಿನ ಕೆರೆ ಬತ್ತದೇ ಉಳಿದಿರ್ತದೆಯೋ, ಎಲ್ಲಿಯವರೆಗೆ ತಾಯಿ ಪದ್ಮಾವತಿ ಅಮ್ಮನವರ ಬಲಭಾಗದಲ್ಲಿ ಪ್ರಸಾದವಾಗಿ ವಾಗ್ತಾ ಬರ್ತದೆಯೋ ಅಲ್ಲಿಯವರೆಗೆ ನನ್ನ ಸತ್ಯವೂ ಇರ್ತದೆ ಅಂತ ಹೇಳಿ ತಾಯಿ ಪದ್ಮಾವತಿ ಅಮ್ಮನವರು ಹೇಳಿರ್ತಕ್ಕಂಥ ಸತ್ಯ ಇನ್ನೂ ಸುಳ್ಳಾಗಿಲ್ಲ. 1300 ವರ್ಷಗಳಿಂದಲೂ ಸಹ ಈ ಸತ್ಯ ಹಾಗೆ ಉಳಿದುಕೊಂಡು ಬಂದಿದೆ. ಯಾವುದೇ ಭೀಕರ ಬರಗಾಲದಲ್ಲಿಯೂ ಮುತ್ತಿನ ಕೆರೆ ಬತ್ತದೇ ಉಳಿದುಕೊಂಡಿದೆ. ಯಾವ ಭೀಕರ ಬರಗಾಲದಲ್ಲಿಯೂ ಸಹ ಲಕ್ಕಿ ಮರ ಒಣಗದೆ ಉಳಿದುಕೊಂಡಿದೆ. ಯಾವ ಒಳ್ಳೆ ಮನಸ್ಸಿನಿಂದ ನಿಮಗೆ ಯಾವ ಕೆಲಸ ಆಗಬೇಕು ಅಂತ ಕೇಳಿಕೊಂಡಾಗ ಬಲಪ್ರಸಾದ ಮೂಲಕವಾಗಿ ಉತ್ತರವು ಇಲ್ಲಿಯವರೆಗೂ ಸಿಗ್ತಾ ಇದೆ. ಇದು ಶ್ರೀ ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಮತ್ತು ಮಹಾಮಾತೆ ಪದ್ಮಾವತಿ ಅಮ್ಮರವರ ಶಕ್ತಿ ಅಂತ ಹೇಳ್ತಾ, ಈ ರಥಯಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಹೋಗಿ ಪಾಲ್ಗೊಳ್ಳಿ, ನಿಮ್ಮ ಜನ್ಮವು ಸಾರ್ಥಕವಾಗ್ತದೆ ಅಂತ ಹೇಳ್ತಾ ಸಮಸ್ತ ಸದ್ಧರ್ಮಗಳಿಗೆ ಜೈ ಜಿನೇಂದ್ರ. ನಮಸ್ತೆ ಪಾರ್ಶ್ವನಾಥಾಯ ಭ್ರಾತಿ ಕರ್ಮ ವಿನಾಶನೇ ನಾಗರಾಜೇಂದ್ರ ವಿಸ್ತೀರ್ಣ ಪಣಾಲಂಕೃತ ಮೂರ್ತಯೇ ಪದ್ಮಾವತಿ ದೇವೇ ನಮಃ.